WPL ಹಿಸ್ಟ್ರಿಯ ಮೊದಲ ಸೂಪರ್ ಓವರ್ ಪಂದ್ಯವನ್ನ ಸೋತ ನಮ್ಮ RCB ತಂಡ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲಕ್ಷೇಮ ಇದೋಕೆ ಕುಶಲಕ್ಷೇಮ ಇಲ್ಲ, ಎಂಥದ್ದು ಇಲ್ಲ. ಹೀಗೂ ಸೋಲ್ಬೋದಾ? ಗೆಲ್ಲುವ ಮ್ಯಾಚ್ ಸೋಲ್ಬೋದಾ? ಸೂಪರ್ ಓವರಲ್ಲಿ ಕೂಡ ಈ ಥರ ಸೋಲ್ಬೋದಾ? ಎಂತ ಮಾಡಿದ್ರಿ RCB, ಎಂತ ಮಾಡಿದ್ರಿ ಸ್ಮೃತಿ ಮಂದನ, ಎಂತ ಟ್ಯಾಕ್ಟಿಕಲ್ ಎರರ್. ಬ್ಯಾಕ್ ಟು ಬ್ಯಾಕ್ ಡಿಫೀಟ್. ಓಕೆ, ಮುಂಬೈ ಮೇಲೆ ಆದರೂ ಅಟ್ಲೀಸ್ಟ್ ಮುಂಬೈ ಅವ್ರು ಚಂದ ಆಡಿದ್ರು ಅಂತ ಹೇಳ್ಬೋದು. ನೀವು 19 ಓವರ್ ಅಂದರೆ ಓಕೆ, 20 + 19 39 ಓವರ್ ಮ್ಯಾಚಲ್ಲಿದ್ದು ಲಾಸ್ಟ್ 1 ಓವರ್ ಎಂತ ಮಾಡಿದ್ರಿ? ಆಯಿತು, ಟೈ ಆಯಿತು, ಸೂಪರ್ ಓವರಿಗೆ ಬಂದು ಸೂಪರ್ ಓವರಲ್ಲಿ 9 ರನ್ ಅಷ್ಟೇ ನಿಮಗೆ ಚೇಸ್ ಮಾಡಲಿಕ್ಕಿದ್ದದು. ಚೇಸ್ ಮಾಡಲಿಕ್ಕಾಗಲಿಲ್ಲ, 4 ರನ್ ಹೊಡೆದದ್ದು. ಸೀರಿಯಸ್ಲಿ ಸೂಪರ್ ಓವರಲ್ಲಿ 4 ರನ್. ಸಿಕ್ಕಾವಡೆ ಬೇಜಾರಾಯ್ತು. ಬೇಜಾರು ಅನ್ನೋದಕ್ಕಿಂತ ಶಾಕ್. ಹೀಗೆಂತ ಗಲೀಜು ಸೋಲುದು? ಏನು ಬಾರಿ ಬ್ಯಾಟಿಂಗ್ ಇದು ಬೌಲಿಂಗ್ ಟ್ರ್ಯಾಕಲ್ಲಿ ಆಡ್ತಿದಾರ? ಇಲ್ಲ, ಆಗ್ತಾ ಇದ್ದದ್ದು ಹೋಮ್ ಗ್ರೌಂಡ್ RCB ಬೆಂಗಳೂರಲ್ಲಿ ಟವರ್ನಲ್ಲದಲ್ಲಿ ಆಗ್ತಿದ್ದದ್ದು RCBದು ಮ್ಯಾಚ್. ಛೇ 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 ಹೀಗೆಲ್ಲ ಆಡಬಾರ್ದಪ್ಪ. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ RCB ವುಮೆನ್ ತಂಡ ಹೊಡೆದದ್ದು ಬರೋಬ್ಬರಿ 180 ರನ್. ಮತ್ತೆ ಪುನಃ ಕ್ರೆಡಿಟ್ ಗೋಸ್ಟು ಆಪತ್ ಬಾಂಧವ, ಲೇಡಿ ಆಪತ್ ಬಾಂಧವೇ, ಆಪತ್ ಬಾಂಧವಿ, ಹೇಗೆ ಹೇಳೋದು? ಆಪತ್ ಬಾಂಧವ ಅಂತಲೇ ಕರೆಯುವ ಮಾರ್ರೆ ನಮ್ಮ RCB ವುಮೆನ್ ಟೀಮ್ನ ಆಪತ್ ಬಾಂಧವ ಎಲಿಸ್ ಪೆರಿ. ಸೂಪರಾಗಿ ಆಡಿದ್ರು. 90 ರನ್ಸ್, ನಾಟ್ ಔಟ್ 90. ಆ್ಯಂಡ್ ಅವರಿಗೆ ಅದ್ಭುತವಾಗಿರುವಂಥ ಜೊತೆ ಆಟ ಕೊಟ್ಟದ್ದು, ಅಥವಾ ಈ ಸ್ಟಾರ್ಟಿಂಗ್ 1 ವಿಕೆಟ್ ಹೋದ್ಮೇಲೆ ಒಳ್ಳೆ ಪಾರ್ಟ್ನರ್ಶಿಪ್ ಆಗುವಾಗೆ ಮಾಡಿದ್ದು ವೈಟ್ ಹಾಜ್ ಅವರು 50 ಹೊಡೆದ್ರು, ಇವರು 90 ರನ್ ಹೊಡೆದ್ರು. ಮಿಕ್ಕಿದವರೆಲ್ಲರೂ ಕೂಡ ಸಿಂಗಲ್ ಡಿಜಿಟ್. ಸ್ಮೃತಿ ಮಂದನ ಸಿಂಗಲ್ ಡಿಜಿಟ್, ರಿಚಾ ಘೋಷ್ ಸಿಂಗಲ್ ಡಿಜಿಟ್, ಮತ್ತು 3 ರನ್ಔಟ್. ಅದರಲ್ಲಿ ಕನಿಕಾ ಅಹುಜಾ ಅವರು ರನ್ಔಟ್ ಆದದ್ದು ಒಂಥರ ಲಾಲ್ ಅಂತ ಅನಿಸಿತು. ಬ್ಯಾಟ್ ಇದು ಬಾಲ್ ಕಾಲಿಗೆ ತಾಗಿ ಸ್ವಿಂಕಂದ ಮೇಲೆ ಹೋಯ್ತು. ಕೀಪರ್ ಹಿಡ್ದಿದ್ದಾರೆ, ಅಕ್ಕಗೆ ಬಾಲ್ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ, ಸ್ವಿಂಕಂದ ಓಡ್ತಾ ಇದ್ದಾರೆ, ಅಲ್ಲಿ ರನ್ಔಟ್ ಆದರು. ಮತ್ತು ಲಾಸ್ಟ್ ಇದು 2 ರನ್ಔಟ್ ಬಿಡಿ, ಅಂದರೆ ಲಾಸ್ಟ್ ಓವರಲ್ಲಿ ನಡೀತದೆ ಅದು. ರನ್ ಓಡ್ಲಿಕ್ಕೆ ಹೋಗಿ ರನ್ಔಟ್ ಆಗೋದು ಅದೆಲ್ಲ ಓಕೆ. ಬಟ್ ಇವರಿಬ್ಬರು ಭಾರಿ ಚಂದ ಮಾಡಿ ಆಡಿದ್ರಪ್ಪ. ಯಾರು ನಮ್ಮ ಪೆರಿ ಆಗಿರ್ಬೋದು, ವೈಟ್ ಹೌಜ್ ಆಗಿರ್ಬೋದು, ಇಬ್ಬರು ಕೂಡ ಸೂಪರಾಗಿ ಆಡಿದರು. 180 ರನ್ UP ಎಗೇನ್ಸ್ಟ್ ಮಚ್ ಮೋರ್ ದೆನ್ ಇನಫ್ ಅಂತ ಅನ್ನಿಸ್ತೈತಿ. ಯಾಕಂತಂದರೆ UP ಹೇಳಿಕೊಳ್ಳುವಂತಹ ಒಂದು ಪ್ರದರ್ಶನ ಏನು ಕೊಟ್ಟಿಲ್ಲ. ಈ IPL, ಈ WPL ಅಲ್ಲಿ ಸಹ ಹಾಗೆ ಒಂದು ಮ್ಯಾಚ್ ಇನ್ನೇನು ಸೋಲ್ತದೆ ಅಂತವೇ ಅಂದ್ಕೊಳೋದು. ಡೆಲ್ಲಿ ಮೇಲೆ 91ಕ್ಕೆ 6 ವಿಕೆಟ್ ಹೋದ ಮೇಲೆ ಬಂದಂತಹ ಹೆಸರು ಹೆನ್ರಿ ಎಂತ ಏನೋ ಹೆಸರುಂಟು, ಹೆನ್ರಿ ಅವ್ರ ಮಾರೆ WPL ಹಿಸ್ಟ್ರಿಯ ಫಾಸ್ಟೆಸ್ಟ್ ಇದು 50 ಹೊಡೆದ್ರು. 23 ಬಾಲಿಗೆ 66 ರನ್, 62 ರನ್, 8 ಸಿಕ್ಸ್ ಎಲ್ಲ ಹೊಡೆದು. ಒಬ್ಬ ಬೌಲರ್, ವೆಸ್ಟ್ ಇಂಡೀಸ್ ಅವ್ರಿಗೆ ಗೊತ್ತುಂಟಲ್ಲ, ಮುಟ್ಟಿದೆಲ್ಲ 6 ಹೋಗ್ತದೆ. ಸೊ ಅವರು ಡೆಲ್ಲಿ ಮೇಲೆ ವಿನ್ ಮಾಡಿಸಿದ್ರು. ಸೊ ಏನು 181 ಟಾರ್ಗೆಟ್ ಏನಿತ್ತಲ್ಲ, ಸೊ UPಗೆಲ್ಲ ಹೊಡಿಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳೋದು. ಬಟ್ UPಯ ಬ್ಯಾಟ್ಸ್ಮನ್ ಬಂದವರೆಲ್ಲರೂ ಚಚ್ತಾ ಇದ್ರು. ಯಾರು ಕೂಡ ದೊಡ್ಡ ಇನ್ನಿಂಗ್ಸ್ ಆಡಲಿಲ್ಲ, ಬಟ್ ಬಂದವರೆಲ್ಲರೂ ಕೂಡ ಭಯಂಕರ ಇಂಟೆಂಟಲ್ಲಿ ಆಡ್ತಾಯಿದ್ರು. ಕ್ಯಾಪ್ಟನ್ ದೀಪ್ತಿ ಶರ್ಮಾ ಆಗಿರ್ಬೋದು, 200 ಹತ್ತಿರದ ಸ್ಟ್ರೈಕ್ ರೇಟಲ್ಲಿ. ಮತ್ತು ಓಪನರ್ ಕಿರಣ್ ಅವರು 200 ಸ್ಟ್ರೈಕ್ ರೇಟಲ್ಲಿ 12 ಬಾಲಿಗೆ 24 ರನ್ನು ಆ ಥರ. ಇವರು 13 ಬಾಲಿಗೆ 24 ರನ್ ನೋಡಿದ್ರು ದೀಪ್ತಿ ಶರ್ಮಾ ಅವರು. ಅವು ಹೊಡೆಯೋದಿದ್ದದ್ದು ಅವ್ರದ್ದು ಆ್ಯಕ್ಚುಲಿ ಹೆನ್ರಿ ಅವ್ರು ಹೊಡಿಲಿಲ್ಲ. ಏನು ಹೆನ್ರಿ ಅವ್ರನ್ನ ತುಂಬ ಲೇಟಾಗಿ ಕಳಿಸಿದ್ರಪ್ಪ ಬ್ಯಾಟಿಂಗಿಗೆ, ಯಾಕೆಂತ ಗೊತ್ತಿಲ್ಲ. ಲಾಸ್ಟ್ ಮ್ಯಾಚ್ ಅವರೇ ವಿನ್ ಮಾಡಿಸಿದ್ದು UP ತಂಡವನ್ನು. ಹೆನ್ರಿ ತುಂಬ ಲೇಟಾಗಿ ಬಂದರು, ಅವರೇನು ದೊಡ್ಡ ಸ್ಕೋರ್ ಹೊಡಲಿಕ್ಕಾಗಲಿಲ್ಲ. ಅವ್ರು ಸಿಂಗಲ್ ಡಿಜಿಟಿಗೆ ಔಟ್ ಆದರು. ಮತ್ತು ಅವರ ಮೇಯ್ನ್ ರ್ಯಾಂಕಿಂಗ್ ವೈಸ್ ನೋಡಿದರೆ ಮೇಯ್ನ್ ಬ್ಯಾಟ್ಸ್ಮನ್ ಮೆಗ್ರಾತ್ ಅವರು 4 ಬಾಲಿಗೆ 0 ಅವರು ಆಡಲಿಲ್ಲ, ಚೆಂದ ಮಾಡಿ ಆಡಲಿಲ್ಲ. ಮತ್ತು ಸೂಪರ್ ಓವರಲ್ಲಿ ಬ್ಯಾಟ್ ಮಾಡಲಿಕ್ಕೆ ಬಂದಂತಹ ಗ್ರೇಸ್ ಹ್ಯಾರಿಸ್ ಅವರು ಕೂಡ ದೊಡ್ಡ ಮೊತ್ತ ಕಲೆ ಹಾಕಲಿಲ್ಲ. ಅವರು ಸಿಂಗಲ್ ಡಿಜಿಟಿಗೆ ಔಟ್ ಆದೋದು ಬಿಟ್ಟರೆ ಮಿಕ್ಕಿದೆ ಎಲ್ಲರೂ ಬರ್ತಾರೆ ಮಾರೆ. ಒಂದು 150+ ಸ್ಟ್ರೈಕ್ ರೇಟಲ್ಲಿ ಡಮ್ ಡಮ್ ಅಂತ ಹೊಡಿತಾರೆ, ಔಟ್ ಆಗಿ ಹೋಗ್ತಾರೆ, ಡಮ್ ಡಮ್ ಅಂತ ಹೊಡಿತಾರೆ, ಔಟ್ ಆಗಿ ಹೋಗ್ತಾರೆ. RCB ಒಂದು ಬದಲಾವಣೆ ಮಾಡಿಕೊಂಡಿತ್ತು. ಸ್ನೇಹ ರಾಣಾ ಅವ್ರನ್ನ ಹಾಕ್ಕೊಂಡಿದ್ರು. ಲಾಸ್ಟ್ ಮ್ಯಾಚಲ್ಲೇ ಹಾಕಬೇಕಿತ್ತು ಮುಂಬೈ ಮೇಲೆ, ಯಾಕೆ ಅವ್ರನ್ನ ಇನ್ಕ್ಲೂಡ್ ಮಾಡಲಿಲ್ಲ ಅಂತ ಗೊತ್ತಿಲ್ಲ. ಸ್ನೇಹ ರಾಣಾ ಅವರು 3 ವಿಕೆಟ್ ತೆಗೆದ್ರು. ಪೆರ್ರಿ ಅವರು ಬೌಲಿಂಗಲ್ಲಿ ವಿಕೆಟ್ ತೆಗೆದ್ರು. ಕಿಮ್ ಗಾರ್ತ್ ಅವರು ಕಾಸ್ಟ್ಲಿ ಆದರೂ ಕೂಡ 2 ವಿಕೆಟ್ ತೆಗೆದ್ರು. ರೇಣುಕಾ ಸಿಂಗ್, ಅಕ್ಕನ ಬಗ್ಗೆ ಮಾತಾಡಬೇಕು, ರೇಣುಕಾ ಸಿಂಗ್ ಬಗ್ಗೆ ಮಾತಾಡಬೇಕು. ಫಸ್ಟ್ 2 ಮ್ಯಾಚ್ ಭಾರಿ ಚೆಂದ ಮಾಡಿ ಬಾಲ್ ಹಾಕಿದರು. ಮುಂಬೈ ಮೇಲೆ ತೀರಾ ಕೆಟ್ಟದಾಗಿ ಬಾಲ್ ಹಾಕಿದರು. ಪವರ್ ಪ್ಲೇಯಲ್ಲಿ ವಿಕೆಟ್ ತೆಗೆದಿರಲಿಲ್ಲ. ಈ ಮ್ಯಾಚ್ ಲಾಸ್ಟ್ ಓವರಿಗೆ UPಗೆ ವಿನ್ ಆಗಲಿಕ್ಕೆ 18 ರನ್ ಬೇಕು.
ಇದು ಒಂಥರ ಈಸಿ ವಿಕ್ಟ್ರಿ ಅಂತವೇ ನಾವೆಲ್ಲ ನಂಬ್ಕೊಂಡೋದು. ಯಾಕಂತಂದರೆ 9 ವಿಕೆಟ್ ಹೋಗಿದೆ. ಎಕಲ್ಸ್ಟನ್ ಆಡ್ತಾ ಇದ್ದಾರೆ, ಅವರೊಬ್ಬ ಬೌಲರ್ ಆ್ಯಕ್ಚುಲಿ. ಎಕಲ್ಸ್ಟನ್ ಆಡ್ತಿದ್ದಾರೆ ಮತ್ತು ಇನ್ನೊಂದು ಬ್ಯಾಟ್ಸ್ಮನ್ ಅಂದರೆ ಬೌಲರ್ ಈಗ ಬ್ಯಾಟಿಂಗ್ ಮಾಡಲಿಕ್ಕೆ ಬಂದಿದ್ದಾರೆ. 18 ರನ್ ಬೇಕು ಯು ಪಿಗೆ ವಿನ್ ಆಗಲಿಕ್ಕೆ. ನಾವೆಲ್ಲ ಏನು ಅಂದ್ಕೊಳೋದು, ಅಪ್ಪ ಬಂದ್ರೆ ಒಂದು 10 ರನ್ ನೋಡಿತಾರೆ, RCB ವಿನ್ ಆಗ್ತಿದೆ ಅನ್ನೊಂದು ವೀಡಿಯೋ ಮಾಡುವ ಅಂತ ಇದ್ದದ್ದು. ಓ ಮೈ ಗಾಡ್, ಫಸ್ಟ್ ಬಾಲ್ ಡಾಟ್. ಸೊ 6 ಬಾಲಿಗೆ 18 ಇದ್ದು 5 ಬಾಲಿಗೆ 18 ಅಂತ ಇತ್ತು. ನೆಕ್ಸ್ಟ್ 3 ಬಾಲ್ 6, 6, 4 ಸಿಕ್ಕಾಬಟ್ಟೆ ವೇಯಾರ್ಡ್ ಬೌಲಿಂಗ್, ಲೈನ್ ಲೆಂತ್ ಎಲ್ಲ ಹೋಪ್ಲೆಸ್ ಆಗಿತ್ತು. ಆ 3 ಬಾಲಿದು ಹೋಪ್ಲೆಸ್ ಸೀರಿಯಸ್ಲಿ. ಸೊ 6, 12, 4, 16 ರನ್ ಅಲ್ಲೇ ಬಂತು. ನೆಕ್ಸ್ಟ್ 2 ಬಾಲಿಗೆ 2 ರನ್ ಬೇಕು ಅನ್ನುವಂಥ ಸ್ಥಿತಿ. ಸಿಂಗಲ್ ಬಂತು. ಎಕಲ್ಸ್ಟನ್ ನಾನ್ ಸ್ಟ್ರೈಕರ್ ಎಂಡಿಗೆ ಬಂದರು. ಲಾಸ್ಟ್ 1 ಬಾಲಿಗೆ 1 ರನ್, ಆಲ್ರೆಡಿ ಟೈ ಆಗಿದೆ. 1 ರನ್ ಬಂದರೆ ಮ್ಯಾಚ್ ವಿನ್ ಆಗ್ತಾರೆ ಯು ಪಿ ಅವರು. ಆವಾಗ ಏನಾಯಿತು, ಬ್ಯಾಟ್ ಬಾಲಿಗೆ ತಾಗಲಿಲ್ಲ, ಬಾಲ್ ಬ್ಯಾಟಿಗೆ ತಾಗಲಿಲ್ಲ, ಕೀಪರ್ ಹತ್ರ ಹೋಯಿತು, ರನ್ ಕದಿಲಿಕ್ಕೆ ಹೋದರು, ರನ್ ಔಟ್ ಆದರು. ರನ್ ಔಟ್ ಆಗಿ ಮ್ಯಾಚ್ ಟೈ ಆಯಿತು. WPL ಹಿಸ್ಟ್ರಿಯ ಮೊಟ್ಟ ಮೊದಲ ಸೂಪರ್ ಓವರ್. ಎಸ್, ಈಗ ಸೂಪರ್ ಓವರಲ್ಲಿ ಬ್ಯಾಟಿಂಗ್ ಮಾಡಲಿಕ್ಕೆ ಬಂದದ್ದು ಯಾರು? ಹೆನ್ರಿ ಅವ್ರನ್ನ ಕಳಿಸ್ತಾರೆ ಅಂತ ಒಂದು ಖಾತ್ರಿ ಇತ್ತು. ಯಾಕಂದರೆ ವೆಸ್ಟ್ ಇಂಡೀಸ್ ಪ್ಲೇಯರು ಲಾಸ್ಟ್ ಮ್ಯಾಚಲ್ಲಿ ಅವರು ಸೂಪರಾಗಿ ಆಡಿದರು. ಸೊ ಹೆನ್ರಿ ಅವರು ಬರ್ತಾರೆ. ಹೆನ್ರಿ ಜೊತೆಗೆ ಆಡಲಿಕ್ಕೆ ಬಂದದ್ದು ಗ್ರೇಸ್ ಹ್ಯಾರಿಸ್ ಈ ಮ್ಯಾಚಲ್ಲಿ ಚೆಂದ ಮಾಡಿ ಆಡಲಿಲ್ಲ. ನಂಗೆ ಇನ್ನೂ ಗೊತ್ತಿಲ್ಲ ಯಾಕೆ ಅವರನ್ನು ಕಳಿಸಿದ್ರು ಅಂತ. ಮೇ ಬಿ ಶಿ ಈಸ್ ಅ ಫಿನಿಷರ್ ಅಂತ ಅಂದ್ಕೊಳ್ತೇನೆ. ಬಟ್ ನಾ ಅಂದ್ಕೊಳೋದು ಓಕೆ, ರ್ಯಾಂಕಿಂಗ್ ವೈಸು ಮೆಗ್ರಾತ್ ಅವ್ರನ್ನ ಕಳಿಸ್ಬೋದು, ಅಥವಾ ಕ್ಯಾಪ್ಟನ್ ದೀಪ್ತಿ ಶರ್ಮಾ ಅವರೇ ಬರ್ಬೋದು. ಇಲ್ಲ ನಾ ಆಡ್ತೇನೆ ನಾನು ಪ್ರಾಪರ್ ಆಲ್ರೌಂಡರ್, ನಾನು ಆಡ್ತೇನೆ ಅಂತ ಅವ್ರು ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಹ್ಯಾರಿಸ್ ಅವ್ರನ್ನ ಕಳಿಸಿದ್ರು, ಹೆನ್ರಿ ಅವ್ರು ಬಂದರು. ಬಟ್ ಬ್ಯೂಟಿಫುಲ್ ಬೌಲಿಂಗ್ ಕಿಮ್ ಗಾರ್ತ್ ಅವರಿಂದ. ಮತ್ತೆ ಪುನಃ ಅಲ್ಲಿ ಟ್ಯಾಕ್ಟಿಕಲ್ ಎರರ್. ಯಾಕಂತಂದರೆ ಈ ಮ್ಯಾಚಲ್ಲಿ ಹೈಯೆಸ್ಟ್ ಹೊಡಿಸ್ಕೊಂಡದ್ದು ಕಿಮ್ ಗಾರ್ತ್ ಅವರು. 4 ಓವರಿಗೆ 40 ರನ್ ಬಿಟ್ಟು ಕೊಟ್ಟರು, 10 ರನ್ಸ್ ಪರ್ ಓವರಲ್ಲಿ. 2 ವಿಕೆಟ್ ತೆಗೆದಿದ್ದು, ಬಟ್ ಸರಿಯಾಗಿ ರನ್ ಲೀಕ್ ಕೂಡ ಮಾಡಿದರು. ನಾ ಅಂದ್ಕೊಳೋದು ಪೆರ್ರಿ ಅವ್ರಿಗೆ ಕೊಡ್ಬೋದು ಅಂತ, ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಬೌಲರು. ಸೊ ಆ ಒಂದು ದೃಷ್ಟಿ ಇಟ್ಕೊಂಡು ಪೆರ್ರಿ ಅವ್ರಿಗೆ ಕೊಡ್ಬೋದು ಅಂತ ಅಂದ್ಕೊಳೋದು. ಕಿಮ್ ಗಾರ್ತ್ ಅವ್ರಿಗೆ ಕೊಟ್ಟರು. ಕಿಮ್ ಗಾರ್ತ್ ಅವ್ರಿಗೆ 2 ವೈಡ್ ಹಾಕಿ ಕೂಡ ಜಸ್ಟ್ 8 ರನ್ಸ್ ಮಾತ್ರ ಬಿಟ್ಟು ಕೊಟ್ಟದ್ದು ಸೂಪರ್ ಓವರಲ್ಲಿ. 8 ರನ್ ಬಿಟ್ಕೊಟ್ಟು ಆವಾಗ ಅಂದ್ಕೊಳೋದು RCB ಪಕ್ಕಾ ವಿನ್ ಅಂತ. ಯಾಕಂತಂದರೆ ಕಮಾನ್ ಯಾರ್, ಸೂಪರ್ ಓವರಲ್ಲಿ 9 ರನ್ ಅಂತ ಹೊಡಿಬೋದು. ಮತ್ತೊಂದು ಟ್ಯಾಕ್ಟಿಕಲ್ ಎರರ್. ಪೆರ್ರಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಬ್ಯಾಟ್ಸ್ಮೆನ್ನು, ಎಕ್ಸ್ಪೀರಿಯನ್ಸ್ಡ್ ಆಲ್ರೌಂಡರು, ವಾವ್ ಆಲ್ರೌಂಡರ್. ಈ ಆಲ್ರೌಂಡರ್ ಆದ ಕೂಡಲೇ ವಾವ್ ಆಗಿರ್ಬೇಕು. ಈ ವಾವ್ ಆಲ್ರೌಂಡರ್, ಪ್ರೂವನ್ ಪ್ಲೇಯರ್. ಪೆರ್ರಿ ಅವ್ರದ್ದು ಫಾರ್ಮ್ ಕೂಡ ಪೀಕ್ ಲೆವೆಲಲ್ಲಿ ಉಂಟು. ಬರೀ WPL ಇದು ಫಾರ್ಮ್ ಮಾತ್ರ ನೀವು ಕನ್ಸಿಡರ್ ಮಾಡಿದ್ರು ಕೂಡ ಲಾಸ್ಟ್ ಒಂದು 7-8 ಮ್ಯಾಚಲ್ಲಿ ಕನ್ಸಿಸ್ಟೆಂಟಾಗಿ ಚಚ್ತಾ ಬರ್ತಾ ಇದ್ದಾರೆ. ಅವ್ರನ್ನ ಕಳಿಸ್ಲಿಲ್ಲ. RCB ಮ್ಯಾನೇಜ್ಮೆಂಟ್ ಎಂತ ಥಿಂಕ್ ಮಾಡಿತ್ತು ಅಂತ ಗೊತ್ತಿಲ್ಲ. ರಿಚಾ ಘೋಷ್ ಅವರು ಬಂದರು. ರಿಚಾ ಘೋಷ್ ಅವರ ಜೊತೆ ಬಂದಂಥ ಆಟಗಾರ್ತಿ ಸ್ಮೃತಿ ಮಂದನ. ನಾನು ವುಮೆನ್ಸ್ ಕ್ರಿಕೆಟನ್ನು ಯದ್ವಾ ಕೂಲಂಕುಷವಾಗಿ ಫಾಲೋ ಮಾಡದಿದ್ದರೂ ಕೂಡ ಮೀಮ್ಸ್ ಫಾಲೋ ಮಾಡ್ತೇನೆ, ಎಂತೆಂಥ ಆಗ್ತದೆ ಅಂತ ಟ್ವಿಟ್ಟರಲ್ಲೆಲ್ಲ ನೋಡ್ತಾ ಇರ್ತೇನೆ. ಸ್ಮೃತಿ ಮಂದನ ಅವರಿಗೆ ಚೋಕರ್ ಅಂತ ಒಂದು ಚಿಕ್ಕ ಹಣೆಪಟ್ಟಿ ಉಂಟು, ಒಂದು ಚಿಕ್ಕ ಹಣೆಪಟ್ಟಿ. ಯಾಕಂತಂದರೆ ಬೈಲಾಟ್ರಲ್ ಸೀರೀಸಲ್ಲೆಲ್ಲ ಭಾರಿ ಚಚ್ತಾರೆ ಸ್ಮೃತಿ ಮಂದನ. ಬಟ್ ಪ್ರೆಷರ್ ಸಿಚುವೇಶನ್, ಮಸ್ಟ್ ಆ್ಯಂಡ್ ಶುಡ್ ವಿನ್ ಸಿಚುವೇಶನ್ನು, ಅಥವಾ ICC ಟೂರ್ನಮೆಂಟ್ಸಲ್ಲೆಲ್ಲ ಎಂಥದ್ದು ಪರ್ಫಾರ್ಮ್ ಮಾಡೋದಿಲ್ಲ. ಬಿಗ್ ಚೋಕರ್ ಅಂತ ಸುಮಾರು ನಾನು ಮೀಮ್ಸ್ ನೋಡಿದ್ದೇನೆ, ಟ್ವೀಟ್ ನೋಡಿದ್ದೇನೆ. ಸೊ ನಾನೇನು ಅಂದ್ಕೊಳ್ಳೋದು, ಪೆರ್ರಿ ಬರ್ತಾರೆ, ಪೆರ್ರಿ ಮತ್ತು ರಿಚಾ ಘೋಷ್ ಬರ್ಬೋದು. ಅದು ಪೆರ್ರಿ ಸ್ಟ್ರೈಕರ್ ಎಂಡಲ್ಲಿ ಬೇಕೇ ಬೇಕು ಸೂಪರ್ ಓವರಲ್ಲಿ ಅಂತ ಅಂದ್ಕೊಳ್ಳೋದು. ಓಕೆ, ಇವರಿಬ್ಬರು ಬಂದರು. ಎನಿವೇಸ್ 9 ರನ್ ಏನು ದೊಡ್ಡ ವಿಷಯ ಅಲ್ಲ. ನೀವು ಸೂಪರ್ ಓವರ್ ನೋಡಿದರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗ್ತದೆ. ಸ್ಮೃತಿ ಮಂದನ ರಿಚಾ ಘೋಷಿಗೆ ಹೀಗೆ ಮಾಡ್ತಿದ್ರು, ಅಂದರೆ ಗ್ರೌಂಡ್ ಶಾಟ್ ಹೊಡಿ ಅಂತ ಏನೋ ಆ ಥರ ಸನ್ನೆ ಮಾಡ್ತಾಯಿದ್ರು. ಅಂದರೆ ಬೀಸ್ಲಿಕ್ಕೆ ಹೋಗಿ ವಿಕೆಟ್ ಒಪ್ಪಿಸಬೇಡ, ಗ್ರೌಂಡ್ ಶಾಟ್ ಹೊಡಿ, ಟಾರ್ಗೆಟ್ ಏನು ಜಾಸ್ತಿ ಇಲ್ಲ, ಆ ಥರ ಹೇಳಿದಾಗ ನನಗೆ ಫೀಲ್ ಆಯಿತು ದಟ್ ವಾಸ್ ಅನ್ನೆಸೆಸರಿ ಅಂತ ನನಗೆ ಅನಿಸಿತ್ತು. ಪಟ್ ಅಂತ ಹೊಡಿ ಮಾರ ಸಿಕ್ತು. ಯಾಕಂದರೆ ರಿಚಾ ಘೋಷ್ ನೀರು ಕುಡಿದಾಗ 6 ಹೊಡಿತಾರೆ. ಒಳ್ಳೆ ಪವರ್ ಹಿಟ್ಟಿಂಗ್ ಎಬಿಲಿಟಿ ಇರೋಂಥ ಆಟಗಾರ್ತಿಗೆ ಏನೋ ಸ್ವಲ್ಪ ಪ್ಲ್ಯಾನಿಂಗ್, ಸ್ವಲ್ಪ ಅನಗತ್ಯ ಉಪದೇಶ ಸಿಕ್ಕಿದ್ದಂತ ಕಾಣ್ತಿದೆ ಸ್ಮೃತಿ ಮಂದನ ಅವರಿಂದ. ರಿಚಾ ಘೋಷ್ ಸಹ ಆಡಲಿಲ್ಲ ಕರೆಕ್ಟಾಗಿ, ಸ್ಮೃತಿ ಮಂದನ ಸಹ ಆಡಲಿಲ್ಲ. ಹೇಗೇನ್ ಬಾಲ್ ಹಾಕ್ಲಿಕ್ಕೆ ಬಂದಂಥ ಆಟಗಾರ್ತಿ ಎಕಲ್ಸ್ಟನ್ ಲಾಸ್ಟ್ ಓವರಲ್ಲಿ 2 6 1 4 ಹೊಡೆದಂಥ ಆಟಗಾರ್ತಿ. ಆ್ಯಂಡ್ ಅವರ ಬೌಲಿಂಗ್ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಎಕಲ್ಸ್ಟನ್ ಅವರಿಗೆ ವಿಕೆಟ್ ಸಿಗದಿದ್ರು. ಅವರು 4 ಓವರಿಗೆ ಜಸ್ಟ್ 29 ರನ್ಸ್ ಮಾತ್ರ ಬಿಟ್ಟು ಕೊಟ್ಟದಾಗಿತ್ತು. ಆ್ಯಂಡ್ ಈವನ್ RCB ಬ್ಯಾಟಿಂಗ್ ಮಾಡುವಾಗ 20ನೇ ಓವರ್, ಪಂದ್ಯದ ಕೊನೆಯ ಓವರ್
UPದು ಅದನ್ನು ಬಾಲ್ ಹಾಕಿದ್ದು ಕೂಡ ಎಕಲ್ಸ್ಟನ್ ಆಗಿತ್ತು. ಆ ಓವರಲ್ಲಿ ಕೂಡ 5-6 ರನ್ ಮಾತ್ರ ಬಿಟ್ಟು ಕೊಟ್ಟಿದ್ರು, ಒಂದೇ ಒಂದು ಬೌಂಡ್ರಿ ಎಲ್ಲ ಬಂದಿರಲಿಲ್ಲ ಆ ಓವರಲ್ಲಿ. ಎಸ್, ಸೂಪರ್ ಓವರ್ ಹಾಕಲಿಕ್ಕೆ ಎಕಲ್ಸ್ಟನ್ ಅವರು ಬಂದರು, ಜಸ್ಟ್ 4 ರನ್ ಬಿಟ್ಟು ಕೊಟ್ಟದ್ದು. ಓ ಮೈ ಗಾಡ್, ಸೂಪರ್ ಲೈನ್ ಆ್ಯಂಡ್ ಲೆಂತ್ ಸೂಪರ್ ಇತ್ತು. ಮತ್ತು ಇವ್ರದ್ದು ಬ್ಯಾಟಿಂಗ್ ಕೆಟ್ಟದಾಗಿತ್ತಪ್ಪ. RCBದು ಏನಪ್ಪ ಅವರು ನಂಗೆ ತುಂಬ ಬೇಜಾರಾಯಿತು. ಸೂಪರ್ ಓವರ್ ನೋಡಿ ಇನ್ನೂ ಸಹ ಬೇಜಾರದು. ಒಂದು ರೇಣುಕಾ ಸಿಂಗ್ ಆ ಅಕ್ಕಂದು ಲೈನ್ ಆ್ಯಂಡ್ ಲೆಂತ್ ನೋಡಿ ಎಷ್ಟು ತಲೆ ಹಾಳಾಗಿತ್ತಲ್ಲ, ಅದರ ಡಬ್ಬಲ್ ತಲೆ ಹಾಳಾಗಿದ್ದು. RCBದು ಪವರ್ ಪ್ಲೇ ಇದು ಸೂಪರ್ ಓವರ್ದು ಬ್ಯಾಟಿಂಗ್ ನೋಡಿ ಎಂತ ಮಾಡಿದಂತ ಗೊತ್ತಿಲ್ಲ. ಅದರಲ್ಲಿ ಒಂದು ಔಟ್ ಕೊಟ್ಟಿದ್ರು ಅಂಪೈರ್, ಇನ್ನೇನು ಹೋಗ್ತಾ ಇದ್ರು ಸ್ಮೃತಿ ಮಂದನ್ ಅವರು, ಫಸ್ಟ್ ಬಾಲೇ ಡಕ್ಔಟ್ ಆಗಿತ್ತು. ಅದನ್ನು ಕೊನೆಗೆ ಲಾಸ್ಟ್ ಮಿನಿಟ್ಗೆ ರಿವ್ಯೂ ತಗೊಂಡ್ರು, ಅದು ಪಿಚ್ಚಿಂಗ್ ಜಸ್ಟ್ ಔಟ್ಸೈಡ್ ಲೆಗ್. ಆಗ ಈಗ ಅನ್ನಿಸ್ತಾ ಉಂಟು ಅದು ಔಟ್ ಆಗಿದ್ದಿದ್ರೆ ಅಟ್ಲೀಸ್ಟ್ ಪೆರ್ರಿ ಬಂದು ಒಂದು 6 ಹೊಡೆದು ವಿನ್ ಮಾಡಿಸ್ತಿದ್ರು, 6-4 ಹೊಡೆದು ವಿನ್ ಮಾಡಿಸ್ತಿದ್ರು ಅಂತ ಅನ್ನಿಸ್ತಾ ಉಂಟು. ಐ ಫೆಲ್ಟ್ ಸೋ ಬ್ಯಾಡ್ ಯಾರ್. ಅಂದರೆ ನಾವು ಏನು ಮ್ಯಾಚ್ ಬಗ್ಗೆ ಅನ್ಬಯಸ್ ಆಗಿ ಮಾತಾಡ್ಬೇಕು ಅದೆಲ್ಲ ಹೌದು, ಬಟ್ ನಮ್ಮ ಒಂದು RCBಯ ಅಭಿಮಾನಿ ಒಂದು ಒಳಗಡೆಯಿಂದ ಇರ್ತದಲ್ಲ, ಸ್ವಲ್ಪ ಬೇಜಾರಾಗಿದ್ದಂತ ಹೌದು. ಆ ಕಟ್ಟರ್ RCB ಅಭಿಮಾನಿಗಳು ನೀವು ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಏನು ಅನಿಸಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. RCB ಶುಡ್ ಹ್ಯಾವ್ ವನ್ ಈಸಿಲಿ. ಆ ಸೂಪರ್ ಓವರ್ ತನಕ ಬಂದದ್ದೇ ಅದೊಂದು ದೊಡ್ಡ ದುರಂತ. ಸೂಪರ್ ಓವರಲ್ಲಿ ಇನ್ನೊಂದು ಭಯಾನಕ ದೊಡ್ಡ ದುರಂತ ಆಗಿ ಹೋಯಿತು. ಎಂತ ಮಾಡಿ ಆಗಿದೆ, ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚನ್ನು ಸೋತಿದ್ದಾರೆ. ಫಸ್ಟ್ 2 ಮ್ಯಾಚನ್ನು ಗೆದ್ದು ಹಳಿ ತಪ್ಪಿದೆ. ಹಳಿಯಲ್ಲಿತ್ತು ಟ್ರೈನು, ಈಗ ಹಳಿ ಕಟ್ಟಾಯ್ತಾ ಅಥವಾ ಟ್ರೈನೇ ಸ್ಟಾಪ್ ಆಯ್ತಾ ಅಥವಾ ಟ್ರೈನೇ ಹಳ್ಳಿಯಿಂದ ಸುಮ್ಮನೆ ಆ ಕಡೆ ಹಾರಿ ಹೋಗಿ ಬಿತ್ತ ಅಂತ ಗೊತ್ತಿಲ್ಲ. ನೀವೇ ತಿಳಿಸ್ಬೇಕು. ಸರಿಯಾಗಿರುವವ, ನಮಸ್ಕಾರ.